ಆದರೆ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ವೈಮನಸ್ಸು, ಬಿಕ್ಕಟ್ಟು ಒಂದೇ ಹಂತದಲ್ಲಿ ಎಲ್ಲವೂ ಒಂದು ಫೈನಲ್ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲವನ್ನ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲ ಇದ್ದಾಗ ವ್ಯತ್ಯಾಸದ ಮನಸ್ಸುಗಳನ್ನು ಒಂದುಗೂಡಿಸಬೇಕಾದ್ರೆ ಒಂದು 2-3 ಬಾರಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾಯ್ತು ಅದರ ಬಗ್ಗೆ ಸರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ತಾಳ್ಮೆಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇದೆ. ಆದರೆ ನನಗನ್ನಿಸಿದೆ ಈಗಾಗಲೇ ಏನು ಈ ಸಣ್ಣ ಪುಟ್ಟ ಸಂಧಾನ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವ, ಇದರಲ್ಲಿ ಒಂದಷ್ಟು ಯಶಸ್ವಿಯಾಗಿದೆ. ಯಾರು ನಮ್ಮನ್ನು ಕೇಳೋರಿಲ್ಲ, ಹೇಳೋರಿಲ್ಲ ಅಂತ ಹೇಳುವಂಥ ಹಂತದಿಂದ ಮೇಲೆ ಹೋಗಿ ಒಂದು ರೀತಿಯಲ್ಲಿ ನಾವು ಹೇಳಿದರೆ ಅದನ್ನು ಕೇಳುವವರಿದ್ದಾರೆ, ಒಂದಷ್ಟು ಸರಿ ಮಾಡುವವರಿದ್ದಾರೆ ಮತ್ತು ಈ ಒಂದು ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಈಗ ಬೇರೆ ಬೇರೆ ಕಡೆಗಳಲ್ಲಿ, ಈ ಗೊಂದಲಗಳಿದ್ದ ಕಡೆಗಳಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಪುಟ್ಟ ಸಣ್ಣ ಪುಟ್ಟ ಮತ್ತೆ ಸಣ್ಣ ಪುಟ್ಟ ಗೊಂದಲಗಳಾಗುವಂಥದ್ದನ್ನು ಅದಕ್ಕೆ ನಾವು ಇತಿಶ್ರೀ ಹಾಕಬೇಕಾಗಿದೆ. ಅಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಇವತ್ತು ಬಂದು ಏನೆಲ್ಲ ನಡೆದಿದೆ, ಮೊನ್ನೆ ನೀವೆಲ್ಲ ಮಾಡಿದ ಮೇಲೆ ಅಂತ ಹೇಳುವಂಥದ್ದು ರಿಪೋರ್ಟನ್ನು ಮಾಡಿ ಹೋಗಿದ್ದಾರೆ. ಆ ರಿಪೋರ್ಟ್ನ ಆಧಾರದಲ್ಲಿ ಇನ್ನೊಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಗಳನ್ನು ನಾವು ಮಾಡಬೇಕಾಗಿದೆ. ಈಗ ನನ್ನ ಅಭಿಪ್ರಾಯದಲ್ಲಿ 2 ಕಡೆ ಕೂಡ ಏನು ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವ ಆ ಪ್ರಕ್ರಿಯೆಗಳಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ನಾವು ಮಾಧ್ಯಮಗಳಿಗೆ ಬಾರಿ ಹೋಗುವಂಥದ್ದು, ಮಾಧ್ಯಮದಲ್ಲಿ ತಮ್ಮ ಯುದ್ಧ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿದೆ. ಇವತ್ತು ಮಾಧ್ಯಮಗಳಿಗೆ ಹೋಗಿ ಅಲ್ಲಿ ಮಾತಾಡುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗುವಂಥ ಸಂಗತಿಗಳು. ಅದಕ್ಕೆ ಒಂದಷ್ಟು ಕಡಿವಾಣ ಹಾಕಿದರೆ ಆಟೋಮೆಟಿಕ್ ಅದು ಕೆಳಗೆ ಬರ್ತದೆ. ಅದು ಕೆಳಗೆ ಬಂದ ಮೇಲೆ ಮತ್ತೆ ಒಡೆದ ಮನಸ್ಸುಗಳನ್ನು ಒಳಗೂಡಿಸುವಂಥ ಒಂದು ಪ್ರಯತ್ನಗಳನ್ನು ಮತ್ತೆ ಮಾಡಬೇಕಾಗಿದೆ. ಈಗ ಒಂದು ಹಂತದಲ್ಲಿ ನಾವು ಆ ಯಶಸ್ಸನ್ನು ಕಂಡಿದ್ದೇವೆ. ನೀವು ಸಭೆಗಳನ್ನ ಮಾಡಿದ್ರು ಕೂಡ ಮತ್ತೆ ದಾವಣಗೆರೆ ಹುಟ್ಟುಹಬ್ಬ ನೆಪದಲ್ಲಿ ಮತ್ತೆ ಮಾಜಿ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಟೀಕೆ ಮಾಡುವಂಥದ್ದು ಇದೇ ಈಗ ರೇಣುಕಾಚಾರ್ಯ ತಂಡದಿಂದ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ನೋಡಿ, 2 ಕೈ ಸೇರದ ಚಪ್ಪಾಳೆ ಆಗುವುದಿಲ್ಲ ಮತ್ತು ಇಗ್ನರೆನ್ಸ್ ಆಫ್ ಇಶ್ಯೂಸ್ ಅದು ಭಾರಿ ದೊಡ್ಡ ರೀತಿಯಲ್ಲಿ ಎಲ್ಲದರಲ್ಲಿ ಫಲ ಕೊಡುತ್ತೆ. ಅವರು ಮಾತಾಡಿದರು, ಅದಕ್ಕೆ ನಾನು ಕೌಂಟ್ರ್ ಮಾತಾಡಿದೆ, ನಾನು ನಾಯಕನಾಗ್ತೇನೆ ಅಂತ ಹೇಳುವಂಥದ್ದು, ಅಥವಾ ಯಾರನ್ನ ಟೀಕೆ ಮಾಡಿಯೇ ನಾನು ಮುಂದೆ ಹೋಗ್ತೇನೆ ಅಂತ ಹೇಳುವಂಥದ್ದು, ಇದೊಂದು ಆ ವಾತಾವರಣ ಅದು ಹಿಂದೆ ಯಾವುದೋ ಒಂದು ಆಡಳಿತ ಪಕ್ಷ ಪ್ರತಿಪಕ್ಷದ ಮಧ್ಯದಲ್ಲಿತ್ತು. ಈಗ ಅದು ಪಕ್ಷದ ಆಂತರಿಕ ವಲಯಕ್ಕೂ ಬಂದಿರುವಂಥದ್ದು ಎಲ್ಲ ಪಕ್ಷಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು. ಇದನ್ನು ನಮ್ಮ ಪಕ್ಷದಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದ್ದೇವೆ. ಈಗ ಮೊನ್ನೆ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾತಾಡಿದಂಥ ಒಂದಷ್ಟು ಮಾತುಗಳು ಅದು ಸ್ವಲ್ಪ ಮಟ್ಟಿಗೆ ಅಷ್ಟು ಸರಿಯಲ್ಲ ಅಂತ ಹೇಳುವಂಥದ್ದು ಸಾಧಾರಣ ಎಲ್ಲರ ಮನಸ್ಸಿನಲ್ಲಿರುವಂಥ ಭಾವನೆ. ಅದನ್ನು ಕಮ್ಯುನಿಕೇಟ್ ಮಾಡಿ ಮುಂದೆ ಅದು ಆಗದಾಗೆ ನೋಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಸರ್, ಮತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ಯೋಧ ಅನ್ನುವಂಥ ಒಂದು ಬಿರುದು ಕೊಟ್ಟಿದ್ದಾರೆ. ಏನು ನ್ಯಾಯ ಯೋಧ ಅನ್ನುವಂಥ ಬಿರುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ನಡೆದಂಥ ಕಾಂಗ್ರೆಸ್ OBC ಸಮಾವೇಶದಲ್ಲಿ ಸರ್, ನ್ಯಾಯ ಕೊಡುವಂಥ ಆ ಸ್ಥಾನಕ್ಕೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಏರಲಿಲ್ಲ. ರಾಹುಲ್ ಗಾಂಧಿ ಆ ಸ್ಥಾನಕ್ಕೆ ಏರಿದಾಗ ಆ ಸ್ಥಾನದಿಂದ ಅವರು ತಗೊಳ್ಳುವಂಥ ತೀರ್ಮಾನಗಳು ಇವತ್ತು ವಿರೋಧ ಪಕ್ಷದಲ್ಲಿದ್ದು ಯಾವುದೇ ಇಶ್ಯೂಗಳನ್ನು ಪ್ರತಿಪಾದನೆ ಮಾಡಬಹುದೇ ಹೊರತು ಅವರ ಆ ಇಶ್ಯೂಗಳು ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅವರು ಯಾವುದೋ ಮಂತ್ರಿಗಳಾಗಿ ಅಥವಾ ಇನ್ನೊಂದಾಗಿ ಮತ್ತೊಂದಾಗಿ ಅಲ್ಲಿ ಅವರೇನಾದ್ರು ತೀರ್ಮಾನಗಳನ್ನು ಮಾಡಿ ಅದನ್ನು ವಿತರಣೆ ಮಾಡ್ತಿದ್ರೆ ಅದನ್ನು ಹೇಳ್ಬೋದಿತ್ತು. ಇದು ಒಂದು ಹಾಸ್ಯಾಸ್ಪದ ಸಂಗತಿ. ಇದು ಯಾವುದೇ ಜವಾಬ್ದಾರಿ ನಿರ್ವಹಣೆ ಅಂದರೆ ಆಡಳಿತದ ಆ ಹಂತದ ಜವಾಬ್ದಾರಿ ನಿರ್ವಹಣೆ ಮಾಡದೆ ನ್ಯಾಯದಾನ ಮಾಡ್ತಾರೆ ಅಂತ ಯೋಧ ಇವರು ಅಂತ ಹೇಳುವಂಥದ್ದು ಇದೊಂದು ಹಾಸ್ಯಾಸ್ಪದ. ಸಿದ್ದರಾಮಯ್ಯನಂತವರು ಇಂಥ ಮಾತುಗಳನ್ನು ಮಾತಾಡಬಾರ್ದು. ಯಾಕೋ ಇತ್ತೀಚೆಗೆ ಸಿದ್ದರಾಮಯ್ಯನವರು ಈ ರೀತಿ ಸಣ್ಣ ಪುಟ್ಟ ಮಾತನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಅವರ ಘನತೆಗೆ ತುಂಬ ಧಕ್ಕೆ ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಪಕ್ಷದಲ್ಲಿ ಅಸಮಾಧಾನ ಶಮನಕ್ಕೆ ತಾವು ಪ್ರಯತ್ನ ಪಡ್ತಾ ಇದ್ದೀರಾ, ತಮ್ಮ ತಂಡ ಆ ರೀತಿ ಕೆಲಸ ಮಾಡ್ತಾ ಇದೆ. ಆದರೆ ಪಕ್ಷದಿಂದ ಹೊರಹೋಗಿರುವ ನಾಯಕರುಗಳ ಅಸಮಾಧಾನ ಇನ್ನೂ ಹಾಗೆ ಇದೆ.
ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಿದ್ರೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಸರ್, ಹೊರಗೆ ಹೋದವರು ಏನು ಹೇಳ್ತಾರೆ, ಯಾವುದು, ಇದನ್ನೆಲ್ಲ ನಾವು ಆಲೋಚನೆ ಮಾಡಿಯೇ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿರೋದು. ಯಾಕಂತ ಹೇಳಿದರೆ ಒಮ್ಮೆ ಶಿಸ್ತು ಕ್ರಮ ಕೈಗೊಂಡ ಮೇಲೆ ಅವರಿಗೆ ಇನ್ನೇನಾದರೂ ಒಂದು ದಾರಿ ಅವರು ಹುಡುಕಲೇಬೇಕಲ್ಲ. ಇಲ್ಲೇ ಇದ್ದುಕೊಂಡು ತೊಂದರೆ ಆಗುವಂಥದ್ದನ್ನು ಪರಿಹಾರ ಮಾಡಿದ್ದೀವಿ ನಾವು. ಇನ್ನವರು ಹೊಸ ಪಕ್ಷ ಕಟ್ಟಲಿ ಅಥವಾ ಅವರದ್ದೇ ಆದಂಥ ದಾಟಿಯಲ್ಲಿ ಬೇರೆ ಕಾರ್ಯಾಚರಣೆಗಳನ್ನು ಮಾಡಲಿ, ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂತೆ. ನಾವು ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಅದನ್ನು ಅವರನ್ನು ಕೂಡ ಸರಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ಅವರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿತ್ತು. ಆದರೆ ಅವರು ನಿರಂತರವಾಗಿ ಅದನ್ನು ಮುಂದುವರಿಸಿಕೊಂಡು ಹೋದ ಕಾರಣ ಅನಿವಾರ್ಯವಾಗಿ, ಯಾಕೆಂತ ಹೇಳಿದರೆ ಒಂದು ಬಾರಿ ಅವರನ್ನು ಪಕ್ಷದಿಂದ ಹೊರಗೆ ಹಾಕಿದ ಮೇಲೆ ಮತ್ತೆ ನಾವು ಅವರನ್ನು ಸ್ವೀಕಾರ ಮಾಡಿದ್ದೆವು. ಹಾಗಾದರೂ ಸರಿ ಆಗ್ತಾರೆ ಅಂತ ಹೇಳುವಂಥ ಭಾವನೆ ಇತ್ತು. ಆದರೆ ಅದು ಸರಿ ಆಗದಿರುವಂಥದ್ದು ದುರ್ದೈವ. ಅವರು ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಬೇಕಿತ್ತು.